ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಹಣ ವಾಪಸ್ಸು ಕೊಡಲಿಲ್ಲವೆಂದು ಅಳಿಯನಿಂದಲೇ ಮಾವನ ಕೊಲೆ, ತಲೆಗೆ ಹೊಡೆದು ಕಾರು ಹರಿಸಿ ಬರ್ಬರವಾಗಿ ಸ್ವಂತ ಮಾವನ ಪ್ರಾಣ ತೆಗೆದ ಅಳಿಯ. ನಮ್ಮ ಸರ್ಕಾರದ ಮಹತ್ವದ ಯೋಜನೆ ಈ ಖಾತೆ ಅಭಿಯಾನ, ಬಡವರನ್ನು ಗಮನದಲ್ಲಿ ಇಟ್ಟುಕೊಂಡು ರಾಜ್ಯದಾದ್ಯಂತ ಕೈಗೊಳ್ಳಲಾಗಿದೆ. ಶಾಸಕ ಸುಬ್ಬಾರೆಡ್ಡಿ. ಪಾಲನಹಳ್ಳಿ ಮಠದಲ್ಲಿ ಜಾತ್ರಾ ಮಹೋತ್ಸವ, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಜರುಗಿದ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಟ ಧ್ರುವ ಸರ್ಜಾ ಸೇರಿದಂತೆ ಹಲವು ಮಠಾಧೀಶರು ಭಾಗಿ. ಚಿಕ್ಕಬಳ್ಳಾಪುರ ಹೊರವಲಯದ ಗುಟ್ಟಕ್ಕೆ ಬೆಂಕಿ, ಮುಗಿಲೆತ್ತರಕ್ಕೆ ಉರಿಯುತ್ತಿರುವ ಬೆಂಕಿಯ ಕೆನ್ನಾಲಿಗೆಗೆ ಗಿಡ ಮರಗಳು ಆಹುತಿ, ಕಾಡು ಪ್ರಾಣಿಗಳು ಸಾವನ್ನಪ್ಪಿರುವ ಶಂಕೆ. ವಾರ್ತೆಗಳ ವಿವರ. ಪ್ರೀತಿಸಿ ಕೈ ಹಿಡಿದ ಪತ್ನಿಗೆ ಆತ ಚಿನ್ನಾಭರಣಗಳನ್ನ ಮಾಡಿಸಿಕೊಟ್ಟಿದ್ದ. ಇನ್ನು ನಿವೇಶನ ಕೊಳ್ಳುವುದಾಗಿ ಆತನ ಮಾವ ಅಳಿಯನ ಬಳಿ ಕೇಳಿದ್ದ. ಹಣವಿಲ್ಲದ ಕಾರಣ ಪತ್ನಿಯ ಚಿನ್ನಾಭರಣವನ್ನ ಅಡವಿಟ್ಟು ಅದರಿಂದ ಬಂದ ಹಣವನ್ನು ತನ್ನ ಮಾವನಿಗೆ ಕೊಟ್ಟಿದ್ದ. ಇತ್ತ ಅಡವಿಟ್ಟ ಚಿನ್ನ ಬಿಡಿಸಿಕೊಡುವಂತೆ ಪತ್ನಿಯ ಕಿರುಕುಳ. ಅತ್ತ ಹಣ ವಾಪಸ್ಸು ನೀಡದ ಮಾವನ ವಿರುದ್ಧ ಕೋಪಗೊಂಡ ಅಳಿಯ ಮಾವನ ತಲೆಗೆ ಕಲ್ಲಿನಿಂದ ಹೊಡೆದು ಕಾರು ಹರಿಸಿ ಕೊಲೆ ಮಾಡಿದ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಟೌನ್ನ ಪ್ರೀತಿ ಬಾರ್ ವೈಟರ್ ಹಾಗೂ ಬಾಗೇಪಲ್ಲಿ ಟೌನ್ನ 3ನೇ ವಾರ್ಡ್ನ ನಿವಾಸಿ ಶ್ರೀನಿವಾಸ್ ಮೊನ್ನೆ ಬೆಳಗ್ಗೆ ಶವವಾಗಿ ಪತ್ತೆಯಾಗಿದ್ದ. ಫೆಬ್ರವರಿ 27ರಂದು ಕೆಲಸ ಮುಗಿಸಿಕೊಂಡು ಮನೆಯತ್ತ ಹೊರಟಾತ ಮನೆ ಸೇರದೆ ಬಾಗೇಪಲ್ಲಿ ತಾಲೂಕು ಪರಕೋಡು ಬಳಿ ಇರುವ ಚಿತ್ರಾವತಿ ಜಲಾಶಯ ಬಳಿ ಶವವಾಗಿ ಪತ್ತೆಯಾಗಿದ್ದ. ತಲೆ ಹೋಳಾಗಿತ್ತು, ಬೆನ್ನು ಮೇಲೆ ಕಾರು ಹರಿದಿತ್ತು. ಶ್ರೀನಿವಾಸ್ನ ಸಾವು ಕೊಲೆಯೋ ಅಪಘಾತವೋ ಎನ್ನುವ ಗೊಂದಲ ಉಂಟಾಗಿತ್ತು. ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ ಬಾಗೇಪಲ್ಲಿ ಪೊಲೀಸರು ಈಗ ಕೊಲೆ ಆರೋಪಿಯನ್ನೇ ಬಂಧಿಸಿದ್ದಾರೆ. ಆ ಟೈಮ್ಗೆ ಇವ್ರದ್ದು ಅಕ್ಯೂಸ್ದು ಫೋನ್ ಬಂದಿತ್ತು ಇವರಿಗೆ. ಸೊ ಅವ್ರ ಜೊತೆಗೆ ಒಂದು ಕಾರಲ್ಲಿ ಇವರು ಹೋಗಿದ್ದಾರೆ. ಆಮೇಲೆ ಏನೋ ಒಂದು ಬಾರ್ ಇದೆ ಹೈವೇ ಹತ್ರ, ಆ ಬಾರ್ ಹತ್ರ ಹೋಗಿ ಸ್ವಲ್ಪ ಅಲ್ಲಿ ನಿಂತ್ಕೊಂಡು ಮಾತಾಡಿದ್ದಾರೆ. ಆಮೇಲೆ ಇವರು ಛತ್ರಾವತಿ ಡ್ಯಾಮ್ ಹೋಗುವಾಗ ಗೇಟಲ್ಲಿ ದಾರಿ ಇದೆ, ಆ ದಾರಿಗೆ ಗಾಡಿ ಪಾರ್ಕ್ ಮಾಡಿ ಏನಾದರೂ ಮಾತಾಡ್ತಾ ಇದ್ದಾರೆ. ಆ ಟೈಮ್ಗೆ ಡಿಸ್ಪ್ಯೂಟ್ ಆಗಿದೆ. ಸೊ ಇವರು ಅವ್ರಿಗೆ ಒಂದು ಕಲ್ಲು ತಗೊಂಡು ತಲೆಗೆ ಹೊಡೆದಿದ್ದಾರೆ. ಅವರು ಬಿದ್ದಾಗಿದೆ. ಆಮೇಲೆ ಇವರು ಕಾರಿಂದ ಅವ್ರಿಗೆ ಕಾರ್ ಅವ್ರ ಮೇಲೆಯಿಂದ ಅವ್ರ ಬಾಡಿ ಮೇಲೆಯಿಂದ ತಗೊಂಡು ಹೋಗಿದ್ದೀರಾ. ಸೊ ಅವ್ರದ್ದು ಸ್ಪಾಟಲ್ಲಿ ಡೆತ್ ಆಗಿದೆ. ಇನ್ನು ತಾಂತ್ರಿಕ ಸಾಕ್ಷಿಗಳ ಆಧಾರದ ಮೇಲೆ ಪೊಲೀಸರು ಚಿಕ್ಕಬಳ್ಳಾಪುರ ತಾಲೂಕು ಶೆಟ್ಟಿವಾರಹಳ್ಳಿ ನಿವಾಸಿ ಬಾಲಕೃಷ್ಣನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರೆ ಕೊಲೆ ರಹಸ್ಯ ಬಯಲಾಗಿದೆ. ಅಸಲಿಗೆ ಮೃತ ಶ್ರೀನಿವಾಸ್ನ 2ನೇ ಮಗಳ ಗಂಡ ಬಾಲಕೃಷ್ಣ. ಮಾವ ಶ್ರೀನಿವಾಸ್ ನಿವೇಶನ ಖರೀದಿ ವಿಚಾರದಲ್ಲಿ ಬಾಲಕೃಷ್ಣ ರು 4,50,000 ಸಾಲ ಕೊಟ್ಟಿದ್ದ. ಪತ್ನಿ ಹರ್ಷಿತಾಳ ಚಿನ್ನಾಭರಣಗಳನ್ನು ಅಡವಿಟ್ಟು ಪತ್ನಿಗೆ ಗೊತ್ತಿಲ್ಲದಂತೆ ಮಾವನಿಗೆ ಸಾಲ ಕೊಟ್ಟಿದ್ದ. ಆದರೆ ಮಾವ ಶ್ರೀನಿವಾಸ್ ಹಣವನ್ನ ಕೊಡದೆ, ನಿವೇಶನವನ್ನ ತೋರಿಸದೆ, ಮಗಳಿಗೆ ವಿಚಾರ ತಿಳಿಸದೆ ಸತಾಯಿಸುತ್ತಿದ್ದ ಕಾರಣ ಅಳಿಯ ಮಾವನ ಮಧ್ಯೆ ವಾಗ್ವಾದ ಗಲಾಟೆಯಾಗಿದ್ದು, ಕೋಪದಲ್ಲಿ ಮಾವನಿಗೆ ಕಲ್ಲಿನಿಂದ ತಲೆಗೆ ಹೊಡೆದು ನಂತರ ಕಾರನ್ನು ಹತ್ತಿಸಿ ಕೊಲೆ ಮಾಡಿದ್ದಾಗಿ ಆರೋಪಿ ಬಾಯ್ಬಿಟ್ಟಿದ್ದಾನೆ. ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಈಗ ಕೂಡ ನಾವು ಇಂಟರ್ಗೇಷನ್ ಮಾಡ್ತಾ ಇದ್ದೀವಿ. ಪ್ರೈಮಾ ಫೇಸಿ ಏನಾದರೂ ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇತ್ತು, ಮತ್ತು ಮೊದಲಿಂದ ಕೂಡ ಇವರದು ರಿಲೇಷನ್ ಸ್ವಲ್ಪ ಚೆನ್ನಾಗಿ ಇಲ್ಲ. ಬಟ್ ಇವರು ಹೇಳ್ತಾ ಇದ್ದಾರೆ ಏನಾದರೂ ಇವರು ವೈಫ್ದು ಒಡವೆಗಳು ಕೊಟ್ಟು ಲೋನ್ ತಗೊಂಡಿದ್ದಾರೆ. ಆ ಲೋನ್ ಇವರಿಗೆ ಲೋನ್ದು ಅಮೌಂಟ್ ಇವರಿಗೆ ಒಂದು ಸೈಟ್ ವಿಚಾರ ಬಗ್ಗೆ ಇವರಿಗೆ ಕೊಟ್ಟಿದ್ದಾರೆ ವಿಕ್ಟಿಮ್ಗೆ. ಬಟ್ ಆ ಸೈಟ್ ಏನು ಇವರಿಗೆ ಕೊಡಲಿಲ್ಲ, ಮತ್ತು ಯಾವುದು ರೆಸ್ಪಾನ್ಸ್ ಮಾಡಿಲ್ಲ ಸರಿಯಾಗಿದ್ದಾರೆ. ಮತ್ತು ಇವರು ಮತ್ತೆ ಕೇಳಿದ್ದಾರೆ ಅವರಿಗೆ ಸೈಟ್ ಕೊಡೋಕ್ಕೆ ಅಥವಾ ದುಡ್ಡು ವಾಪಸ್ ಕೊಡೋಕ್ಕೆ. ಅದೇ ವಿಚಾರ ಬಗ್ಗೆ ಇವರು ಈ ಇನ್ಸಿಡೆಂಟ್ ಕಮಿಟ್ ಮಾಡ್ಕೊಂಡಿದ್ದಾರೆ, ಅಫೆನ್ಸ್ ಕಮಿಟ್ ಮಾಡಿದ್ದಾರೆ. ತಂದೆ ತಾಯಿಯಂತೆ ತನ್ನ ಮಾವನನ್ನು ನೋಡಿಕೊಳ್ಳಬೇಕಾದ ಅಳಿಯನೋರ್ವ ಹಣಕಾಸಿನ ವಿಚಾರದಲ್ಲಿ ಕ್ಯಾತೆ ತೆಗೆದು ಕೋಪದ ಕೈಗೆ ಬುತ್ತಿ ಕೊಟ್ಟು ಮಾವನನ್ನೇ ಕೊಂದ ಕಾರಣ ಈಗ ಅಳಿಯ ಜೈಲು ಪಾಲಾಗಿದ್ದಾನೆ. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಮ್ಮ ಸರ್ಕಾರ ಬಡವರ ಪರ ಸರ್ಕಾರ. ಬಡವರನ್ನ ಗಮನದಲ್ಲಿ ಇಟ್ಟುಕೊಂಡು ಇಡೀ ರಾಜ್ಯದಾದ್ಯಂತ ಈ ಖಾತಾ ಅಭಿಯಾನ ಮಾಡ್ತಿದೆ. ಸಾರ್ವಜನಿಕರು ಪುರಸಭೆಗೆ ನಿಖರ ದಾಖಲೆಗಳನ್ನು ನೀಡಿ ಈ ಖಾತಾ ಪಡೆದುಕೊಂಡು ನೆಮ್ಮದಿಯ ಜೀವನ ನಡೆಸಬೇಕು ಎಂದು ಶಾಸಕ ಸುಬ್ಬಾರೆಡ್ಡಿ ಕರೆ ನೀಡಿದ್ದಾರೆ.
ಬಾಗೇಪಲ್ಲಿ ಪಟ್ಟಣದ ಪುರಸಭೆ ಆವರಣದಲ್ಲಿ ಏರ್ಪಡಿಸಿದ್ದ ಈ ಖಾತಾ ಅಭಿಯಾನದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಭಾಗವಹಿಸಿ ಮಾತನಾಡಿ, ಶ್ರೀಮಂತರು ತಮ್ಮ ಪ್ರಭಾವದಿಂದ ಈ ಖಾತಾ ಮಾಡಿಸಿಕೊಳ್ತಿದ್ದಾರೆ. ಆದರೆ ಬಡವರು ತಮ್ಮ ಈ ಖಾತಾ ಮಾಡಿಸಿಕೊಳ್ಳಬೇಕಾದ್ರೆ ವರ್ಷಾನುಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ನಮ್ಮ ಸರ್ಕಾರ ಬಡವರ ಪರ ಸರ್ಕಾರವಾಗಿರುವುದರಿಂದ ಬಡವರನ್ನು ಗಮನದಲ್ಲಿ ಇಟ್ಟುಕೊಂಡು ಇಡೀ ರಾಜ್ಯದಾದ್ಯಂತ ಈ ಖಾತಾ ಅಭಿಯಾನ ಮಾಡುತ್ತಿದೆ. ಪ್ರತಿಯೊಬ್ಬ ಬಡವನು ನಿಖರವಾದ ದಾಖಲೆಗಳನ್ನು ಪುರಸಭೆಗೆ ನೀಡಿ ಈ ಖಾತಾ ಅಥವಾ ಬಿ ಖಾತಾ ಮಾಡಿಸಿಕೊಳ್ಳಬೇಕು. ಈ ಒಂದು ಅಭಿಯಾನವು ಕೇವಲ 3 ತಿಂಗಳ ಕಾಲ ಚಾಲ್ತಿಯಲ್ಲಿ ಇರುತ್ತದೆ. ಮೊದಲು 2 ತಿಂಗಳ ಕಾಲ ಅರ್ಜಿಗಳನ್ನು ಪುರಸಭೆಯಲ್ಲಿ ಪಡೆದು ಅವರಿಗೆ ಇಲ್ಲೇ ಈಸ್ವತ್ತು ನೀಡಲಾಗುವುದು. ನಂತರ 3ನೇ ತಿಂಗಳಲ್ಲಿ ನಾವೇ ಅವರ ಮನೆಗಳಿಗೆ ಹೋಗಿ ದಾಖಲೆ ಪಡೆದು ಈ ಖಾತೆ ಮಾಡಿಸಿಕೊಡುತ್ತೇವೆ. ಈಗ ಈ ಖಾತೆಗೆ ಅರ್ಜಿ ನೀಡಿದರೆ 15 ದಿನಗಳ ಒಳಗೆ ನಿಮ್ಮ ಕೈಯಲ್ಲಿ ಈಸ್ವತ್ತು ಇರುತ್ತದೆ. ಜನರು ಈ ಖಾತೆ ಮಾಡಿಸಿಕೊಳ್ಳಲು ಸರ್ಕಾರ ನಿಗದಿ ಮಾಡಿದ ಹಣವನ್ನು ಮಾತ್ರ ನೀಡಿ, ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಹಣ ನೀಡಬೇಡಿ. ಒಂದು ವೇಳೆ ಯಾರಾದರೂ ಹೆಚ್ಚಾಗಿ ಹಣ ಕೇಳಿದರೆ ನನ್ನ ಗಮನಕ್ಕೆ ತನ್ನಿ ಎಂದರು. ಈ ಖಾತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಪ್ರತಿಯೊಬ್ಬ ಬಡವನಿಗೂ ಅವನದೇ ಆದಂಥ ಸ್ವಂತ ದಾಖಲೆ ಹೊರಬೇಕು ಅಂತ ಒಂದು ವಾರದ ಹಿಂದೆ ಚಾಲನೆ ಕೊಟ್ಟರು. ನಾವು ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಗೌರ್ಮೆಂಟ್ ಎಲ್ಲ ಸದಸ್ಯರು ಇವತ್ತು ಇಲ್ಲೇ ಇದ್ದು ನಿನ್ನೆ ಮೊನ್ನೆ ಎಲ್ಲ ಪ್ರಚಾರ ಮಾಡಿದ್ದೀವಿ. ಮನೆಗೂ ಪಾಂಪ್ಲೆಟ್ ಹಾಕಿದ್ದೀವಿ. ಯಾರಾದರೂ ಖಾತೆ ಮಾಡಿಸ್ಕೊಳ್ಳೋದು ಬನ್ನಿ ಅಂತ ಅವ್ರ ಕೆಲಸ ಮಾಡಿಕೊಡೋಕ್ಕೆ ನಾವಿಲ್ಲಿ ಕೂತಿದ್ದೀವಪ್ಪ. ಇವತ್ತು ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ಕಾರ್ಯಕ್ರಮ. ಒಂದು ಬಿ ಖಾತಾ ಆಗಲಿ, ಎ ಖಾತಾ ಆಗಲಿ, ಅವ್ರಿಗೆ ಸ್ವಂತವಾದಂಥ ದಾಖಲೆಗಳಿರುತ್ತೆ. ಒಂದು ಸಾಲ ಮಾಡ್ಕೊಂಡಿರ್ಬೋದು, ಯಾರಿಗಾದ್ರೂ ಮಾರಕ್ಕಾದ್ರೂ ಆಗ್ಬೋದು. ಈ ದಾಖಲೆಗಿದ್ದೆ ಸಾಕು. ಸಿಂಪಲ್ ಮಾಡಿದ್ವಿ. ಅದು ಡಾಕ್ಯುಮೆಂಟ್ಸ್ ಕೂಡ ಅವ್ರಿಗೆ ಹೆಂಗೆ ಬಂದಿರುತ್ತೆ, ಸೇಲ್ ಡೀಡು, ದಾನಪತ್ರ, ಇಲ್ಲಾಂದರೆ ಒಂದು ನಾವು ಸರ್ಕಾರದಿಂದ ಕೊಡುವಂಥ ಒಂದು ಅನುಮತಿ ಪತ್ರ, ಇಷ್ಟು 3 ಒಂದಿದ್ರೆ ಸಾಕು. ಅದರಲ್ಲಿ ದೆನ್ ಅವ್ರದ್ದೊಂದು ಫೋಟೋ, EC ಇನ್ಕಮ್ ಎಲ್ಲ ಒಂದು 10 ನಿಮಿಷದಲ್ಲಿ ಸಿಗುವಂಥ ಡಾಕ್ಯುಮೆಂಟ್ ನಾವು ಕೇಳ್ತಾ ಇರೋದು. ಅವು ಕೊಟ್ಟರೆ ಇವತ್ತು ಅರ್ಜಿ ಕೊಟ್ಟವ್ರದ್ದು 15 ದಿವಸಕ್ಕೆ ಮತ್ತೆ ಇಲ್ಲೇ ಕೂತು ಅವ್ರಿಗೆ ಬೇಕಂತ ದಾಖಲೆ ಕೊಡ್ತೀವಿ. 2 ತಿಂಗಳು ನಾವು ಮಾಡಿ 3ನೇ ತಿಂಗಳು ನಮ್ಮ ಅಧಿಕಾರಿಗಳಿಂದ ಮನೆಗೂ ಹೋಗಿ, ಯಾಕಂದರೆ ಇದು 3 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿಲ್ಲ ಮತ್ತು ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಎಲ್ಲರದ್ದು ಮಾಡಿಕೊಡ್ಬೇಕು ಉದ್ದೇಶದಿಂದ ಇವತ್ತು ಈ ಅಭಿಯಾನ. ಪುರಸಭೆ ಮುಖ್ಯಾಧಿಕಾರಿ ಶ್ರೀನಿವಾಸ್ ಮಾತನಾಡಿ, ಶಾಸಕರ ಮುತುವರ್ಜಿಯಿಂದ ಪಟ್ಟಣದ ಜನರಿಗೆ ಈಸ್ವತ್ತು ಸಿಗಲು ಕಾರಣವಾಗ್ತಿದೆ. ಈ ಒಂದು ಯೋಜನೆಯನ್ನ ಪಟ್ಟಣದ ಜನರು ಸದುಪಯೋಗ ಪಡಿಸಿಕೊಂಡು ತಮ್ಮ ಸ್ವತ್ತುಗಳನ್ನು ಭದ್ರಪಡಿಸಿಕೊಳ್ಳಿ. ಈಗಾಗಲೇ ಶಾಸಕ ಸುಬ್ಬಾರೆಡ್ಡಿ ಅವರು ಈ ಯೋಜನೆಗೆ ಚಾಲನೆ ನೀಡಿದ್ದು, ಜನರು ತಮ್ಮ ಬಳಿ ಇರುವ ನಿಗದಿತ ದಾಖಲೆಗಳನ್ನು ನೀಡಿ ಈಸ್ವತ್ತು ಪಡೆದುಕೊಳ್ಳಬೇಕು. ಹಾಗೂ ಇವತ್ತು ಒಂದೇ ದಿನ 60ಕ್ಕೂ ಹೆಚ್ಚು ಅರ್ಜಿಗಳು ಸ್ವೀಕರಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಅಧ್ಯಕ್ಷ ಎ ಶ್ರೀನಿವಾಸ, ಉಪಾಧ್ಯಕ್ಷೆ ಸುಜಾತ ನರಸಿಂಹನಾಯ್ಡು, ಸದಸ್ಯರಾದ ಶ್ರೀನಿವಾಸ ರೆಡ್ಡಿ, ಎ ನಂಜುಂಡಪ್ಪ, ಘಟಂ ರಮೇಶ್, ರೇಷ್ಮಾ ಬಾನು, ಶಬಾನಾ ಪರ್ವೇನ್, ಹಸೀನಾ, ಪದ್ಮಾವತಮ್ಮ, ನಾಮ ನಿರ್ದೇಶಿತರಾದ ಸರ್ದಾರ್ ಅಹಮದ್ ಅನ್ಸರ್ ಹಾಜರಿದ್ದರು. ಸುಬ್ಬು, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಪಾಲನಹಳ್ಳಿ ಮಠದಲ್ಲಿ ನಡೆದ ಶನೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವ ಹಾಗೂ ಮಹಾಶಿವರಾತ್ರಿ ಆಚರಣೆಯ 4ನೇ ದಿನದ ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮತ್ತು ಸಚಿವ ಕೆಎಚ್ ಮುನಿಯಪ್ಪ, ಶಾಸಕ ಎನ್ ಶ್ರೀನಿವಾಸ್, ನಟ ಧ್ರುವ ಸರ್ಜಾ, ಹಲವಾರು ಮಠಾಧೀಶರು ಭಾಗಿಯಾಗಿ ಕಾರ್ಯಕ್ರಮಕ್ಕೆ ತೆರೆ ಎಳೆದರು. ಬೇರೆ ಬೇರೆ ಕ್ಷೇತ್ರದ ಸಾಧನೆ ಮಾಡಿದವರಿಗೆ ಒಂದೆಡೆ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು, ಇಡೀ ಪಾಲನಹಳ್ಳಿ ಮಠ ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಮಹಾಶಿವರಾತ್ರಿ ಕೊನೆ ದಿನ ಸಂಪನ್ನ ಸರ್ವಧರ್ಮ ಸಮ್ಮೇಳನದಲ್ಲಿ ಹಲವಾರು ಮಠಾಧೀಶರು, ಜಂಬುನಾಥೇಶ್ವರ ಸ್ವಾಮಿ ದೇವಾಲಯಕ್ಕೆ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳಿಂದ ಚಾಲನೆ. ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಪಾಲನಹಳ್ಳಿ ಮಠದಲ್ಲಿ. ನಂತರ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, ಪಾಲನಹಳ್ಳಿಯ ಶ್ರೀ ಶನೇಶ್ವರ ಸ್ವಾಮಿ ಮಠದ ಶಿವರಾತ್ರಿ ಜಾತ್ರಾ ಉತ್ಸವ ಮತ್ತು ಮಹಾರುದ್ರಯಾಗ ಹಾಗೂ ಧಾರ್ಮಿಕ ಸಮಾರಂಭದಲ್ಲಿ ಇಂದು ಪಾಲ್ಗೊಂಡಿದ್ದು ಸಂತಸವಾಗಿದೆ. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಮನುಷ್ಯನಿಗೆ ನಂಬಿಕೆಯೂ ಅಷ್ಟೇ ಮುಖ್ಯ. ಧರ್ಮ ಯಾವುದಾದ್ರೂ ತತ್ವ ಒಂದೇ, ನಾಮ 100 ದೈವ ಒಂದೇ, ಪೂಜೆ ಯಾವುದಾದ್ರೂ ಭಕ್ತಿ ಒಂದೇ. ಹೀಗಾಗಿ ನಾವು ಜಾತಿ, ಮತ, ಪಂಥ ಮರೆತು ಮಾನವ ಧರ್ಮದ ನೆಲೆಯಲ್ಲಿ ಮನುಷ್ಯರಾಗಿ ಬದುಕಬೇಕು. ಶ್ರೀ ಶನೇಶ್ವರ ಸ್ವಾಮಿ ಮಠದ ಇತಿಹಾಸ ಹಿರಿದಾಗಿದ್ದು, ಶನೇಶ್ವರನ ಕೃಪೆ ನಮ್ಮ ಮೇಲಿದೆ. ಈ ಸನ್ನಿಧಿಗೆ ಬರುವ ಭಕ್ತರಿಗೆ ದೇವರು ಒಳಿತು ಮಾಡಲಿ ಎಂದು ತಿಳಿಸಿದರು. ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಬಹಳ ಮುಖ್ಯ. ಒಂದು ಇತಿಹಾಸ, ನಮ್ಮ ಸಂಪ್ರದಾಯ, ಈ ದೇಶದ ಸಂಸ್ಕೃತಿ, ಇದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಬೇರಿಲ್ಲ ಅಂತಂದ್ರೆ ಮರ ಉಳಿಲಿಕ್ಕೆ ಸಾಧ್ಯ ಇಲ್ಲ.
ಹಂಗೆ ನಂಬಿಕೆ ಇಲ್ಲ ಅಂದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಆಚರಣೆಯಲ್ಲಿ ನೆಮ್ಮದಿಗೋಸ್ಕರ ನಾವು ನಮ್ಮ ಅನೇಕ ವಿಚಾರಗಳನ್ನ ನಾವು ನಂಬಿಕೊಂಡು ನಾವು ಬದುಕ್ತಾ ಇದ್ದೇವೆ. ಈಗ ನಾನು ಇಲ್ಲಿ ನನ್ನ ಕೈಲಿ ಶ್ರೀಗಳು ಮಂತ್ರಿಗಳು ಎಲ್ಲ ಸೇರಿ ನನ್ನ ಕೈಲಿ ಕಾರ್ಯಕ್ರಮದ ಉದ್ಘಾಟನೆ ಮಾಡಿಸಿದ್ರು. ಇನ್ನ ನೋಡಿ 5 ಪತ್ತಿ ಕೂಡ ಉರಿತಾ ಇದೆ, ಅಂದ್ರೆ ಜ್ಯೋತಿ ಬೆಳಗ್ತಾ ಇದೆ. ಪತ್ತಿ ನೀವು ಪಾಲನಹಳ್ಳಿ ಮಠದ ಡಾಕ್ಟರ್ ಶ್ರೀ ಸಿದ್ದರಾಜು ಸ್ವಾಮೀಜಿ ಮಾತನಾಡಿ, ಜಗತ್ತು ಪರೋಪಕಾರದಿಂದ ಬದುಕಿದವರನ್ನ ಮಾತ್ರ ಉಳಿಸಿಕೊಳ್ಳುತ್ತದೆ. ಸನಾತನ ಶಾಸ್ತ್ರ ದೊಡ್ಡದು, ಭಕ್ತಗಣ ಎಲ್ಲದಕ್ಕಿಂತ ದೊಡ್ಡದು. ಸಚಿವರಾದ ಕೆಎಚ್ ಮುನಿಯಪ್ಪರವರಿಗೆ ರಜತ ಕಿರೀಟ ಧಾರಣೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೆಎಚ್ ಮುನಿಯಪ್ಪ ಮುಖ್ಯಮಂತ್ರಿಗಳಾಗುತ್ತಾರೆ ಎಂದು ತಿಳಿಸಿದರು. ಸುಮಾರು ಬಾರಿ ನಮ್ಮ ಮುನಿಯಪ್ಪಾಜಿಯವರಿಗೆ ನಾನು ಹೋಗಿದ್ದೀನಿ. ಅವರ ಸಂಸ್ಕೃತಿ ಸಂಸ್ಕಾರಗಳ ನಿಟ್ಟುಗಳನ್ನ ಯಡಿಯೂರು ಸ್ವಾಮೀಜಿಯವರು ಹೇಳಿದರು. ಯಾವ ರೀತಿ ಘಟಿಸುತ್ತಲಾಗಿದ್ದಾರೆ ಅಂದರೆ, ಭೋಜನಗಳು ಸಾತ್ವಿಕ ಪದ್ಧತಿಗಳವರು ಗೃಹದಲ್ಲಿ. ಸಾತ್ವಿಕ ಅಂದರೆ ಸಸರ್ಮ ಪೂಜಿತಂ ಸಂಯಮೋ ಮಂಡಲಃ ಆದಿಪೂಜಂತಕಂ ಪ್ರಪುಂಜಃ ನಾರಿಕೇಳಂಚಕಂ ಪಾರ್ವತಿ ಯಮನವಾಗಿ ಸಸ್ಯ ಧಾರಣೆ ಮಾಡಬೇಕು ಅಂತ ಗುರುಗಳ ಮುಖ್ಯವಾಗಿ ಆಶೀರ್ವದಿಸಿ ನಮ್ಮ ಯಡಿಯೂರು ಸ್ವಾಮೀಜಿಯವರು ಮಾತಾಡಿದ್ರು. ಯಾವಾಗ ಅವರು ಮುಖ್ಯಮಂತ್ರಿಗಳಾಗಬಹುದಾಗಿತ್ತು, ಮಾಧವಚಂದ್ರ ಸ್ವಾಮೀಜಿಯವರು ಹೇಳಿದ್ರು, ಖಂಡಿತವಾಗಿ ಮುನಿಯಪ್ಪಾಜಿಯವರು ಯಾವಾಗ ಮುಖ್ಯಮಂತ್ರಿಗಳಾಗಬಹುದಾಗಿತ್ತು. ಖಂಡಿತವಾಗಿ ಎಲ್ಲ ಪೂಜ್ಯ ಗುರುಗಳ ಮುಂಬದಿಯಲ್ಲಿ ಕುಳಿತಿರ್ತಕ್ಕಂಥ ತಾತ ಮಾತೆಯವರು ಅನೇಕ ಸದೃಢಾನಂದ ಖಂಡಿತವಾಗಿ ಮುಂದೊಂದು ದಿನ ಅವರು ಮುಖ್ಯಮಂತ್ರಿಗಳಾಗ್ತಾನೆ ಇರತಕ್ಕಂತಹ ಶಕ್ತಿ ಆ ಭಗವಂತನ ಸಾಧ್ಯವಿದೆ ಎಂಬತಕ್ಕಂತಹ ವಾಕ್ಯವನ್ನು ಹೇಳ್ತಾ ಈ ಸಂದರ್ಭದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ, ಚಲನಚಿತ್ರ ನಟ ಧ್ರುವ ಸರ್ಜಾ, ಗೌರಿಶಂಕರ್ ಸ್ವಾಮೀಜಿ, ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಅಂಕನಹಳ್ಳಿ ಶ್ರೀ, ಬಾಳೆಹೊನ್ನೂರು ಶ್ರೀ, ಸೇನಾಧಿಕಾರಿ ಭವ್ಯ ನರಸಿಂಹಮೂರ್ತಿ, ಪಿ ಮೂರ್ತಿ, 15 ಅಧಿಕ ಮಠಾಧೀಶರು, ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ನೆಲಮಂಗಲ ಪುರಸಭೆ ಅಧ್ಯಕ್ಷ ಗಣೇಶ್ ಇನ್ನಿತರರು ಭಾಗಿಯಾಗಿದ್ದರು. ರಾಮ್ಪ್ರಸಾದ್ ಕೆಆರ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ತಾಯಿಯಾಗುವ ಸಂಭ್ರಮ ನಾವು ಹೊತ್ತು ತರುತ್ತಿದ್ದೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಮಾ ಫರ್ಟಿಲಿಟಿ ಸೆಂಟರ್ ಯಲಹಂಕ ಬೆಂಗಳೂರು ಇವರ ಸಹಯೋಗದಲ್ಲಿ ಡಾಕ್ಟರ್ ದೀಪ್ತಿ ಜೆ ಪ್ರಶಾಂತ್, ಸ್ತ್ರೀರೋಗ ಹಾಗೂ ಬಂಜೆತನ ತಜ್ಞರು ಇವರ ನೇತೃತ್ವದಲ್ಲಿ ಉಚಿತ ಬಂಜೆತನ ತಪಾಸಣೆ ಶಿಬಿರ ದಿನಾಂಕ 8 ಮಾರ್ಚ್ 2025 ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ 1 ಗಂಟೆವರೆಗೆ. ಸ್ಥಳ ಅಭಯ ಆಸ್ಪತ್ರೆ, ಕರ್ನಾಟಕ ಬ್ಯಾಂಕ್ ಹತ್ತಿರ, ಚಿಕ್ಕಬಳ್ಳಾಪುರ. ಮಾರ್ಚ್ 8 ರಿಂದ ಮಾರ್ಚ್ 31ರವರೆಗೆ. ಕೂಡಲೇ ಕರೆ ಮಾಡಿ ನೋಂದಾಯಿಸಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸು ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳೇ, ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ. ಪ್ರತಿದಿನ 9:30 ರಿಂದ ಸಂಜೆ 6 ಗಂಟೆವರೆಗೆ ನಿರಂತರ 24 ದಿನಗಳು ಕೆಸೆಟ್ ಮತ್ತು 36 ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು. ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ. ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ. ಕೋರ್ಸ್ ಫೀ 9,000 ಮಾತ್ರ. ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನೀಟ್ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ 10 ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ. ಮಾರ್ಚ್ 20 ರಿಂದ ತರಗತಿಗಳು ಆರಂಭವಾಗಲಿದೆ. ಹಿಂದೆ ಸಂಪರ್ಕಿಸಿ. ಏಮ್ಸ್ ಅಕಾಡೆಮಿ, ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 7975827343 ಮತ್ತು 9538619055.
ವಿರಾಮದ ನಂತರ ಎ ನ್ಯೂಸ್ ಟಿವಿಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಹೊರವಲಯದ ಕವರನ ಬೆಟ್ಟದ ಸಮೀಪದ ಗುಡ್ಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು, ಬೆಂಕಿ ಮುಗಿಲೆತ್ತರಕ್ಕೆ ಉರಿಯುತ್ತಿದ್ದು, ಬೆಂಕಿಯ ಕೆನ್ನಾಲಿಗೆಗೆ ಸಾವಿರಾರು ಗಿಡ ಮರಗಳು ಆಹುತಿಯಾಗಿವೆ. ಕಾಡು ಪ್ರಾಣಿಗಳಾದ ಮೊಲ, ಮುಂಗುಸಿ ಸೇರಿದಂತೆ ಹಲವಾರು ಪ್ರಾಣಿಗಳು ಸಾವನ್ನಪ್ಪಿವೆ ಎಂಬ ಶಂಕೆಯನ್ನ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ. ಬೇಸಿಗೆ ಧಗೆ ಆರಂಭವಾಗಿದ್ದು, ಅರಣ್ಯ ಪ್ರದೇಶದಲ್ಲಿನ ಹುಲ್ಲು ಒಣಗಿ ಹೋಗುತ್ತಿದ್ದು, ಬೆಟ್ಟ ಗುಡ್ಡಗಳಿಗೆ ತೆರಳುವ ಪ್ರವಾಸಿಗರು ಅಥವಾ ಸ್ಥಳೀಯ ಗ್ರಾಮಸ್ಥರು ಹುಲ್ಲು ಚೆನ್ನಾಗಿ ಮಳೆಗಾಲದಲ್ಲಿ ಚಿಗುರಲಿ ಎಂಬ ತಪ್ಪು ಕಲ್ಪನೆಯಲ್ಲಿ ಕಾಡಿಗೆ ಬೆಂಕಿ ಹಚ್ಚುವ ಕೆಲಸ ಆಗಾಗ್ಗೆ ನಡೆಯುತ್ತಿರುತ್ತದೆ. ಇದರ ಪರಿಣಾಮ ಹತ್ತಾರು ವರ್ಷಗಳಿಂದ ಬೆಳೆದ ಸಾವಿರಾರು ಗಿಡಗಳು ಬೆಂಕಿಗೆ ಆಹುತಿಯಾಗಿ ಪರಿಸರವೇ ನಾಶವಾಗಿ ಹೋಗುತ್ತಿದೆ. ಚಿಕ್ಕಬಳ್ಳಾಪುರ ಹೊರವಲಯದ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕವರನ ಬೆಟ್ಟ ಸಮೀಪದ ಗುಡ್ಡದಲ್ಲಿ ಸಂಜೆ 6 ಗಂಟೆ ಸಮಯದಲ್ಲಿ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಬೆಂಕಿ ವ್ಯಾಪಕವಾಗಿ ಹರಡಿ ಗುಡ್ಡದಲ್ಲಿ ಗಿಡ ಮರಗಳು ಧಗಿಸಿ ಉರಿದು ಹೋಗಿವೆ. ರಾತ್ರಿ 8:30 ಆದರೂ ಬೆಂಕಿ ಉರಿಯುತ್ತಿದ್ದು, ಹೆಚ್ಚಿನ ವಿವರಗಳು ಲಭ್ಯವಾಗಿಲ್ಲ. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸರಳ ಮತ್ತು ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ತನ್ನದೇ ಆದ ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಗುರುತಿಸಿಕೊಂಡಿರುವ ಬಿಎಸ್ ಯಡಿಯೂರಪ್ಪ ಅವರು ರಾಜ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ಅವರ ಅವಧಿಯಲ್ಲಿ ನೀಡಿದ್ದಾರೆ ಎಂದು ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ತಾಲೂಕು ಅಧ್ಯಕ್ಷ ಬೊಮ್ಮವಾರ ಸುನಿಲ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಗುರುಭವನ ಬಳಿಯಲ್ಲಿರುವ ವಿಶೇಷ ಚೇತನರ ಅಭಿವೃದ್ಧಿ ಫೌಂಡೇಶನ್ ಸಂಸ್ಥೆಯಲ್ಲಿ ನಗರ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪರವರ 82ನೇ ಜನ್ಮ ದಿನಾಚರಣೆ ಅಂಗವಾಗಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮವನ್ನು ಮಾಜಿ ಶಾಸಕರುಗಳಾದ ಜಿ ಚಂದ್ರಣ್ಣ ಮತ್ತು ಪಿಳ್ಳ ಮುನಿಶಾಮಪ್ಪ ಅವರು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ವಿಶೇಷ ಚೇತನದ ಸಂಸ್ಥೆಗೆ ದಿನಸಿಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ಬೊಮ್ಮವಾರ ಸುನಿಲ್ ಭಾಗವಹಿಸಿ ಮಾತನಾಡಿ, ಬಿಎಸ್ ಯಡಿಯೂರಪ್ಪ ಅವರು ಬಿಜೆಪಿ ಪಕ್ಷ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ. ಪಕ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಲ್ಲಿ ರೈತರಿಗೆ ಅನುಕೂಲವಾಗುವ ಕಾರ್ಯಗಳನ್ನು ನಡೆಸಿದ್ದಾರೆ. ಮಹಿಳೆಯರಿಗೆ ಹೆಚ್ಚು ಆದ್ಯತೆಯನ್ನು ನೀಡುವಲ್ಲಿಯೂ ಹೆಸರುವಾಸಿಯಾಗಿದ್ದಾರೆ. ದಲಿತರಿಗೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವುದರ ಮೂಲಕ ವಿದ್ಯಾರ್ಥಿನಿಯರಿಗೆ ಸೈಕಲ್ಗಳನ್ನು ವಿತರಿಸುವ ಕಾರ್ಯಕ್ರಮ ನೀಡಿದ್ದಾರೆ ಎಂದು ಹೇಳಿದರು. ಏಕೈಕ ವ್ಯಕ್ತಿ ನಮ್ಮ ಯಡಿಯೂರಪ್ಪಾಜಿಯವರು. ಹೆಣ್ಣು ಮಕ್ಕಳಿಗೆ ಸೈಕಲ್ ವಿತರಣೆ ಇರ್ಬೋದು, ಭಾಗ್ಯಲಕ್ಷ್ಮಿ ಯೋಜನೆ 1 ಲಕ್ಷ ಬಾಂಡ್ ಕೊಡುವಂಥ ವಿತರಣೆ ಇರ್ಬೋದು, ಮತ್ತು ಹಾಲು ಉತ್ಪಾದಕರಿಗೆ 4 ರೂಪಾಯಿ ಸಹಾಯಧನ ಕೊಡುವಂಥದ್ದು ಇರ್ಬೋದು, ಅಥವಾ ಏನು ಲಾಟ್ರಿ ನಿಷೇಧ ಇರ್ಬೋದು ಮತ್ತು ಸಾರಾಯಿ ನಿಷೇಧ ಇರ್ಬೋದು, ಅನೇಕ ಜನಪರ ಕಾರ್ಯಕ್ರಮ ಕೊಟ್ಟಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ನಮ್ಮ ಯಡಿಯೂರಪ್ಪ. ಈ ವೇಳೆ ಭಾರತೀಯ ಜನತಾ ಪಾರ್ಟಿಯ ದೇವನಹಳ್ಳಿ ನಗರ ಅಧ್ಯಕ್ಷ ಅನಿಲ್ ಯಾದವ್, ಜಿಲ್ಲಾ ಉಪಾಧ್ಯಕ್ಷ ಚನ್ನಕೇಶವ, ಭಾರತೀಯ ಜನತಾ ಪಾರ್ಟಿಯ ಮುನಿಕೃಷ್ಣಪ್ಪ, ತಮ್ಮಯ್ಯ, ಚಂದ್ರಶೇಖರ್, ನೀಲೇರಿ, ಮಂಜುನಾಥ್, ಚನ್ನಕೇಶವ, ಅನಿಲ್ ಯಾದವ್, ಸುಬೇಗೌಡ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸ್ಥಾಪನೆಯ ಮುಖ್ಯ ಉದ್ದೇಶ ಗ್ರಾಮೀಣ ಭಾಗದ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಂದ ಹೊರ ಹೋಗದಂತೆ ತಡೆಯುವುದು ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳನ್ನು ಕಲಿಯಬೇಕೆಂಬ ಸದುದ್ದೇಶದಿಂದ ಸರ್ಕಾರ ಕೆಪಿಎಸ್ ಶಾಲೆಗಳನ್ನು ತೆರೆಯುತ್ತಿದ್ದು, ಸರ್ಕಾರದ ಉದ್ದೇಶ ಸಫಲವಾಗಬೇಕಾದರೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕೆಂದು ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಿಳಿಸಿದರು. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿಯಲ್ಲಿ ಕದಿರಾಪುರ, ಮಲ್ಲಿಕಾಪುರ, ಮಡಪಹಳ್ಳಿ, ನಾಯಿಂದ್ರಹಳ್ಳಿ ಕಾಲೋನಿಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳ ಉದ್ಘಾಟನೆ, ಶಾಲಾ ಕೊಠಡಿಗಳ ಉದ್ಘಾಟನೆ ಹಾಗೂ 3.5 ಕೋಟಿ ರು ವೆಚ್ಚದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ ಕೈವಾರದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಹೆಚ್ಚುವರಿ ಶಾಲಾ ಕೊಠಡಿಗಳ ಉದ್ಘಾಟನೆಯನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ನೆರವೇರಿಸಿದರು. ಈ ವೇಳೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮಾತನಾಡಿ, ಸರ್ಕಾರವು ಹಲವು ಸರ್ಕಾರಿ ಶಾಲೆಗಳನ್ನು ಕೆಪಿಎಸ್ ಶಾಲೆಗಳನ್ನಾಗಿ ರೂಪಿಸಿದ್ದು, ಎಲ್ಕೆಜಿ, ಯುಕೆಜಿಯಿಂದ ಎಸ್ಎಸ್ಎಲ್ಸಿ ತನಕ ಕಡ್ಡಾಯವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಪಾಠ ಪ್ರವಚನಗಳನ್ನು ಬೋಧಿಸುವ ಉದ್ದೇಶದಿಂದ ರೂಪಿಸಿರುವ ಶಾಲೆಗಳೇ ಕೆಪಿಎಸ್ ಶಾಲೆಗಳಾಗಿವೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿಗಳಲ್ಲಿ ಹೆಚ್ಚಾಗಿ ಇಂಗ್ಲಿಷ್ ಸಮಸ್ಯೆ ಕಾಡುತ್ತಿದೆ.
ಕೆಪಿಎಸ್ ಶಾಲೆಗಳಲ್ಲಿ ಬೋಧನೆ ಮಾಡುವ ಹಲವು ಶಿಕ್ಷಕರು ಆಂಗ್ಲ ಭಾಷೆಯಲ್ಲಿ ಮಕ್ಕಳೊಂದಿಗೆ ಸಂಭಾಷಣೆ ಮಾಡುತ್ತಿರುವುದು ಹಾಗೂ ಬೋಧನೆಯಲ್ಲಿ ಉದಾಸೀನತೆ ತೋರುತ್ತಿರುವುದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಎಂಬ ಷಡಂಭೂತ ಕಾಡ್ತಿದ್ದು ಸರ್ಕಾರ ಕೆಪಿಎಸ್ ಶಾಲೆಗಳ ಸ್ಥಾಪನೆ ಮಾಡುವುದರಲ್ಲಿ ಏನರ್ಥವಿದೆ ಎಂದು ಪ್ರಶ್ನಿಸಿದರು. ಕೆಪಿಎಸ್ ಶಾಲೆ ಮಾದರಿ ನಾವು ಹೆಸರು ಹೇಳ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಕೆಪಿಎಸ್ ಶಾಲೆಯನ್ನ ನಾವು ಸರಿಯಾದ ರೀತಿಯಲ್ಲಿ ನಡಿಬೇಕಾಗಿದ್ದು ಬಹಳ ಮುಖ್ಯ. ಈಗ ಬಿಲ್ಡಿಂಗ್ ಕಟ್ಟೋದು ಮತ್ತೊಂದು ಕಟ್ಟಿದ್ರಿಂದ ಪ್ರಯೋಜನ ಆಗಲ್ಲ. ಸರ್ಕಾರದ ಶಾಲೆಯಲ್ಲಿ ಅವ್ರಿಗೆ ಅನುಕೂಲ ಆಗಲಿ, ನಾವು ಅದನ್ನೇ ಒಂದು ಗುಣಮಟ್ಟ ಚೇಂಜ್ ಮಾಡೋಣ, ಇಂಗ್ಲೀಷು ಮತ್ತು ಕನ್ನಡ ಎರಡೂ ಕಲಿಯೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಅಂತ ಮಾಡೋದು. ನೀವು ಇಂಗ್ಲೀಷ್ನ ಮಾತಾಡುವಂಥದ್ದು ಅಭ್ಯಾಸ ಮಾಡಿ, ನೀವು ಮಾತಾಡ್ಕೊಳ್ಳಿ, ಸ್ಟಾಫ್ ನಿಮ್ಮ ಮಧ್ಯೆ ಯು ಸ್ಪೀಕ್ ಇಂಗ್ಲೀಷ್ ಅಮಾಂಗ್ಸ್ಟ್ ಯುವರ್ ಸೆಲ್ಸ್, ದೆನ್ ಯು ಕ್ಯಾನ್ ಇನ್ಸಿಸ್ಟ್ ಆನ್ ದ ಸ್ಟೂಡೆಂಟ್ಸ್ ಟು ಸ್ಪೀಕ್ ಇಂಗ್ಲೀಷ್. ಈ ಸಂದರ್ಭದಲ್ಲಿ ಚಿಂತಾಮಣಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್, ಕೈವಾರ ಹೋಬಳಿ ಮುಖಂಡರಾದ ಸಂತೇಕಲ್ಲಹಳ್ಳಿ ಮಹೇಶ್, ಜಂಗಮಶೀಗೆಹಳ್ಳಿ ಮುನಿನಾರಾಯಣಪ್ಪ, ಸುಬ್ರಾಯನಪೇಟೆ ಚಿನ್ನಪ್ಪ, ಲಿಂಗಪ್ಪ, ಮಡಬಹಳ್ಳಿ ಶ್ಯಾಮೇಗೌಡ, ಅಂಬರೀಶ, ಮಂಜುನಾಥ್ ರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಬಿಸಿಯೂಟ ನೌಕರರಿಗೆ ಸರ್ಕಾರ ಕನಿಷ್ಠ ವೇತನ ನೀಡಿ ಸೇವಾ ಭದ್ರತೆ ಒದಗಿಸಬೇಕೆಂದು ಆಗ್ರಹಿಸಿ ಮಾರ್ಚ್ 4ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದು ರಾಜ್ಯ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಗೌರವಾಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ ತಿಳಿಸಿದರು. ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಕಚೇರಿಯಲ್ಲಿ ಬಿಸಿಯೂಟ ನೌಕರರ ಸಂಘದ ಹೋರಾಟದ ಕುರಿತು ಗೌರವಾಧ್ಯಕ್ಷ ಬಿಎನ್ ಮುನಿಕೃಷ್ಣಪ್ಪ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಸರ್ಕಾರ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು, ಬಿಸಿಯೂಟ ನೌಕರರ ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು. ಅನೇಕ ವರ್ಷಗಳಿಂದ ಬಿಸಿಯೂಟ ನೌಕರರು ಹೋರಾಟ, ಧರಣಿ, ಪ್ರತಿಭಟನೆಗಳ ಮೂಲಕ ಸರ್ಕಾರದ ಗಮನ ಸೆಳೆದರೂ ಬಿಸಿಯೂಟ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗ್ತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಕನಿಷ್ಠ ವೇತನ ನೀಡಲು ರಾಜ್ಯ ಸರ್ಕಾರ ಮುಂದಾಗಬೇಕೆಂದ ಅವರು, ಬರುವ ಆಯವ್ಯಯದಲ್ಲಿ ಸರ್ಕಾರ ಬಿಸಿಯೂಟ ಯೋಜನೆಗೆ ಹಾಗೂ ಬಿಸಿಯೂಟ ನೌಕರರ ವೇತನ ಹೆಚ್ಚಳಕ್ಕೆ ಹೆಚ್ಚಿನ ಅನುದಾನ ಮೀಸಲಿಡಬೇಕು. ಈ ಹಿಂದೆ ಇದ್ದಂತೆ ಬಿಸಿಯೂಟ ನೌಕರರ ಹಾಗೂ ಶಾಲಾ ಮುಖ್ಯ ಶಿಕ್ಷಕರ ಹೆಸರಲ್ಲಿ ಜಂಟಿ ಖಾತೆ ಮಾಡಬೇಕು. ಕಳೆದ ವರ್ಷದ ಬೇಸಿಗೆಯಲ್ಲಿ ಕೆಲಸ ಮಾಡಿದ ವೇತನವನ್ನ ಬಿಸಿಯೂಟ ನೌಕರರಿಗೆ ಕೂಡಲೇ ಬಿಡುಗಡೆ ಮಾಡಬೇಕೆಂದು ಮುನಿಕೃಷ್ಣಪ್ಪ ರಾಜ್ಯ ಸರ್ಕಾರವನ್ನ ಆಗ್ರಹಿಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ 26,000 ರು ನೀಡಬೇಕು. ಅಲ್ಲಿ ತನಕ ಕೇರಳ, ಪಾಂಡಿಚೇರಿ, ತಮಿಳುನಾಡು, ಹರಿಯಾಣ ಮಾದರಿಯಲ್ಲಿ 7ರಿಂದ 12,000 ರುವರೆಗೂ ವೇತನ ನೀಡಬೇಕು. ಶಾಲೆಗಳಲ್ಲಿ ಉತ್ತಮ ಅಡುಗೆ ಕೋಣೆಗಳನ್ನು ನಿರ್ಮಿಸಬೇಕು. ಹಾಜರಾತಿ ಆಧಾರದ ಮೇಲೆ ಕೆಲಸದಿಂದ ತೆಗೆಯುವ ಕ್ರಮ ನಿಲ್ಲಬೇಕು. ಬಿಸಿಯೂಟ ಯೋಜನೆಯನ್ನ ಕಾಯಂ ಮಾಡಬೇಕು. ಖಾಸಗೀಕರಣದಿಂದ ಹಿಂದೆ ಸರಿಯಬೇಕು. ಪ್ರತಿ ಶಾಲೆಗೆ ಕನಿಷ್ಠ 2 ಅಡುಗೆ ಸಿಬ್ಬಂದಿಯನ್ನು ನೇಮಿಸಬೇಕು. ನಿವೃತ್ತಿ ಹೊಂದಿದ ಅಡುಗೆ ಸಿಬ್ಬಂದಿ ಕುಟುಂಬಸ್ಥರಿಗೆ ಕೆಲಸ ನೀಡಬೇಕು. ಅಕ್ಷರ ದಾಸೋಹ ಯೋಜನೆಯನ್ನ ಸಂಪೂರ್ಣವಾಗಿ ಶಿಕ್ಷಣ ಇಲಾಖೆಯಡಿ ನಡೆಸಬೇಕು ಎಂದರು. ಇದೇ ಮಾರ್ಚ್ 4 ಮತ್ತು 5ನೇ ತಾರೀಕು ಬಿಸಿಯೂಟನ ಬಂದ್ ಮಾಡಿ ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಬಿಸಿಯೂಟ ನೌಕರರಿಗೆ ಕನಿಷ್ಠ ವೇತನ ಜಾರಿ ಆಗಬೇಕು, ಮತ್ತು ರಜಾ ಅವಧಿಯಲ್ಲಿ ಕೆಲಸ ಮಾಡಿರೋಂಥ ವೇತನ ಬಿಡುಗಡೆ ಆಗಬೇಕು. HM ಮತ್ತು ಹೆಡ್ ಕುಕ್ ಜಾಯಿಂಟ್ ಅಕೌಂಟ್ ಏನಿತ್ತು ಅದನ್ನು ಚೇಂಜ್ ಮಾಡಿದ್ದಾರೆ, ಅದು ಮೊದಲ ಥರ ಆಗಬೇಕು. 36,000 ಕನಿಷ್ಠ ವೇತನ ರಾಜ್ಯ ಸರ್ಕಾರ ಕೊಡಬೇಕು, 26,000 ಕನಿಷ್ಠ ವೇತನ ಕೇಂದ್ರ ಸರ್ಕಾರ ಕೊಡಬೇಕು ಅಂತೇಳಿ ಹೇಳ್ಬಿಟ್ಟು ಡಿಮ್ಯಾಂಡ್ಗಳನ್ನ ಮಾಡಿ, ಮತ್ತು ಕೆಲಸದ ಅವಧಿ ಹೆಚ್ಚಳ ಆಗಬೇಕು. ಈಗ ಕನಿಷ್ಠ 4 ಅವರ್ ಅಷ್ಟೇ ಅಂತ ಸರ್ಕಾರದ ಲೆಕ್ಕದಲ್ಲಿದೆ. 9:30ರಿಂದ 3:30 4 ಗಂಟೆವರೆಗೂ ಕೆಲಸ ಮಾಡ್ತೀವಿ, ಸಂಬಳ ಮಾತ್ರ ಕಡಿಮೆ. ಹಂಗಾಗಿ ಕೆಲಸದ ಅವಧಿ ಹೆಚ್ಚಳ ಆಗಬೇಕು ಅಂತೇಳಿ ಹೇಳ್ಬಿಟ್ಟು ಇಷ್ಟು ಡಿಮ್ಯಾಂಡ್ಗಳನ್ನಿಟ್ಟು ಫ್ರೀಡಂ ಪಾರ್ಕಲ್ಲಿ 4-5ನೇ ತಾರೀಕು ಹೋರಾಟ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದಾದ್ಯಂತ ಎಲ್ಲ ಬಿಸಿಯೂಟ ನೌಕರರನ್ನು ಅಡಿಗೆ ಬಂದ್ ಮಾಡಿ ಆ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲೂ ಸಹ ಎಲ್ಲ ಬಿಸಿಯೂಟ ಬಂದ್ ಮಾಡಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಬಿಸಿಯೂಟ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಆರ್ ಮಂಜುಳಾ, ಜಿಲ್ಲಾ ಖಜಾಂಚಿ ಭಾರತಿ, ಮುಖಂಡರಾದ ಮಂಜುಳಾ, ಚೆನ್ನಮ್ಮ, ಸಿಂಧುಶ್ರೀ, ಮೇರಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ದಾಬಸ್ಪೇಟೆ ಹೊಸಕೋಟೆ ಹೆದ್ದಾರಿಯ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಿದ್ದು ಕಾರಿನಲ್ಲಿದ್ದ 5 ಗಂಭೀರ ಗಾಯಗಳಾಗಿವೆ. ಡಿವೈಡರ್ಗೆ ಡಿಕ್ಕಿ ಹೊಡೆದ ಕಂಟೈನರ್ ಡಿಕ್ಕಿ ಹೊಡೆದ ಕಾರಿನಲ್ಲಿದ್ದ 5 ಮಂದಿಗೆ ಗಾಯವಾಗಿರುವಂತಹ ಘಟನೆ ದಾಬಸ್ಪೇಟೆ ಹೊಸಕೋಟೆ ಹೆದ್ದಾರಿಯ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದಿದ್ದು ಕಾರಿನಲ್ಲಿದ್ದ 5 ಗಂಭೀರ ಗಾಯಗಳಾಗಿವೆ.
ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆ ನಡೆದಂತಹ ರಾಮೇಶ್ವರ ಗೇಟ್ ಬಳಿ ಹಾದು ಹೋಗಿರುವ ದಾಬಾಸ್ಪೇಟೆ ಹೊಸಕೋಟೆ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರದಿಂದ ದಾಬಾಸ್ಪೇಟೆ ಕಡೆ ಹೋಗುತ್ತಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಬಲಭಾಗದ ಡಿವೈಡರ್ಗೆ ದಾಟಿ ದಾಬಾಸ್ಪೇಟೆಯಿಂದ ದೊಡ್ಡಬಳ್ಳಾಪುರಕ್ಕೆ ಬರುತ್ತಿದ್ದ ಕಂಟೈನರ್ಗೆ ಡಿಕ್ಕಿ ಹೊಡೆದಿದೆ ಎಂದು ಮಾಹಿತಿ ತಿಳಿದು ಬಂದಿದೆ. ಅಪಘಾತದಲ್ಲಿ ಕಾರಿನ ಮುಂಭಾಗ ನಜ್ಜುಗುಜ್ಜಾಗಿದ್ದು ಕಾರಿನಲ್ಲಿದ್ದವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಗಾಯಾಳುಗಳನ್ನು ಕೂಡಲೇ ಆಸ್ಪತ್ರೆಗೆ ರವಾನಿಸಲಾಗಿದೆ. ದೊಡ್ಡಬೆಳವಂಗಲ ಠಾಣಾ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ. ದೊಡ್ಡಬೆಳವಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಲವು ವರ್ಷಗಳಿಂದ ಬಾಕಿ ಇದ್ದ ಖಾತೆಗಳನ್ನು ಮಾಡಿಸಿಕೊಳ್ಳಲು ಸರ್ಕಾರ ಅವಕಾಶ ಕಲ್ಪಿಸಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ರವರು ನಗರದ ಆಶ್ರಯ ಬಡಾವಣೆ ಮತ್ತಿತರ ಬಡಾವಣೆಗಳಲ್ಲಿನ ಮನೆ ಮನೆಗೆ ತೆರಳಿ ಆಸ್ತಿಗಳಿಗೆ ಸಂಬಂಧಪಟ್ಟಂತಹ ಅಗತ್ಯ ದಾಖಲೆಗಳನ್ನು ನಗರಸಭೆಗೆ ಸಲ್ಲಿಸಿ ಈ ಖಾತೆ ಅಥವಾ ಬಿ ಖಾತೆಗಳನ್ನು ಮಾಡಿಸಿಕೊಳ್ಳುವಂತೆ ಮನೆ ಮನೆಗೆ ಕರಪತ್ರಗಳನ್ನು ಹಂಚುವುದರ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯ ಜಾಯ್ಪಿ ಮುರಳಿ, ಕಾಂಗ್ರೆಸ್ ನಗರ ಯುವ ಘಟಕದ ಅಧ್ಯಕ್ಷ ಸಾಯಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಗೌರಿಬಿದನೂರು ನಗರದ ಹಿಂದೂಪುರ ಬೆಂಗಳೂರು ಬೈಪಾಸ್ ರಸ್ತೆಯಲ್ಲಿರುವ ಜೈನ್ ಮೋಟೋರ್ಸ್ನಲ್ಲಿ ರಿಪೇರಿಗಳಿಗೆ ಬಂದಿದ್ದ ಮಾರುತಿ 800 ಓಮಿನಿ ಮತ್ತು ಟಾಟಾ ಇಂಡಿಗೋ ಕಾರುಗಳ ಗಾಜು ಒಡೆದು ಬೆಂಕಿ ಇಟ್ಟಿರುವ ಘಟನೆ ಗುರುವಾರ ರಾತ್ರಿ ನಡೆದಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳ ಭೇಟಿ ನೀಡಿ ಉರಿಯುತ್ತಿದ್ದ ಬೆಂಕಿಯನ್ನು ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗೌರಿಬಿದನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇದೇ ವೇಳೆ ಅಂಗಡಿ ಮಾಲೀಕರಾದ ಅಬು ಮೇಕರ್ ಸಿದ್ದಿಕ್ ಮಾತನಾಡಿ, ಪ್ರತಿದಿನ ರಾತ್ರಿ ಎಂದಿನಂತೆ ಕೆಲಸ ಮುಗಿಸಿಕೊಂಡು ಅಂಗಡಿಗಳು ಬೀಗ ಹಾಕಿ ರಿಪೇರಿಗೆ ಬಂದಿದ್ದ ಕಾರುಗಳನ್ನು ಅಂಗಡಿ ಹಿಂಭಾಗದ ಖಾಲಿ ಜಾಗದಲ್ಲಿ ಎಂದಿನಂತೆ ಬಿಟ್ಟು ಹೋಗಿದ್ದವು. ಯಾರೋ ಕಿಡಿಗೇಡಿಗಳು ರಾತ್ರಿ ಇಲ್ಲಿ ಬಂದು ಎಣ್ಣೆ ಪಾಟಿ ಮಾಡಿ ನಶೆಯಲ್ಲಿ ನಿಲ್ಲಿಸಿದ್ದ ಕಾರುಗಳ ಗ್ಲಾಸ್ ಒಡೆದು ಹಾಕಿ ಓಮಿನಿ ಕಾರಿಗೆ ಬೆಂಕಿ ಹಚ್ಚಿದ್ದು, ಇದರಿಂದ ಸುಮಾರು 1.5 ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಣ ವಾಪಸ್ಸು ಕೊಡಲಿಲ್ಲವೆಂದು ಅಳಿಯನಿಂದಲೇ ಮಾವನ ಕೊಲೆ, ತಲೆಗೆ ಹೊಡೆದು ಕಾರು ಹರಿಸಿ ಬರ್ಬರವಾಗಿ ಸ್ವಂತ ಮಾವನ ಪ್ರಾಣ ತೆಗೆದ ಅಳಿಯ. ನಮ್ಮ ಸರ್ಕಾರದ ಮಹತ್ವದ ಯೋಜನೆ ಈ ಖಾತೆ ಅಭಿಯಾನ, ಬಡವರನ್ನು ಗಮನದಲ್ಲಿ ಇಟ್ಟುಕೊಂಡು ರಾಜ್ಯದಾದ್ಯಂತ ಕೈಗೊಳ್ಳಲಾಗಿದೆ, ಶಾಸಕ ಸುಬ್ಬಾರೆಡ್ಡಿ. ಪಾಲನಹಳ್ಳಿ ಮಠದಲ್ಲಿ ಜಾತ್ರಾ ಮಹೋತ್ಸವ, ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಜರುಗಿದ ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ನಟ ಧ್ರುವ ಸರ್ಜಾ ಸೇರಿದಂತೆ ಹಲವು ಮಠಾಧೀಶರು ಭಾಗಿ.
ಚಿಕ್ಕಬಳ್ಳಾಪುರ ಹೊರವಲಯದ ಗುಟ್ಟಕ್ಕೆ ಬೆಂಕಿ, ಮುಗಿಲೆತ್ತರಕ್ಕೆ ಉರಿಯುತ್ತಿರುವ ಬೆಂಕಿಯ ಕೆನ್ನಾಲಿಗೆಗೆ ಗಿಡ ಮರಗಳು ಆಹುತಿ, ಕಾಡು ಪ್ರಾಣಿಗಳು ಸಾವನ್ನಪ್ಪಿರುವ ಶಂಕೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.